ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಮಾತ್ರ ಆರಾಮದೀನಿ ನೋಡ್ರಿ. ಯಾರೆಲ್ಲ ನಮ್ಮ ವಿಡಿಯೋನ ಹೊಸ್ದಾಗಿ ನೋಡತ್ತೀರಿ ನೋಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನಮ್ಮ ಪಯಣ ಸ್ಟಾರ್ಟ್ ಆಗಿತ್ತು ನೋಡ್ರಿ ಮಂತ್ರಾಲಯದ ಕಡೆ. ಈ ಸಾರಿ ಸುಟಿ ಒಳಗೆ ನಮಗೆ ರಾಯರ ಅಪ್ಪಣೆ ಆಗಿತ್ತು ರೀ. ರಾಯರ ಅಪ್ಪಣೆ ಆಗಿದ್ದ ಸಲಿಂದ ನಾವು ತಡ ಮಾಡ್ಲಾರ್ದೇ ಮಂತ್ರಾಲಯಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೇವೆ ರೀ. ಇದು ನಮ್ದು ಹಾಫ್ ಫ್ಯಾಮಿಲಿ, ಫುಲ್ ಫ್ಯಾಮಿಲಿನ ಕರ್ಕೊಂಡು ಹೋಗಿಲ್ಲ ರೀ ನಾವು. ಅಂತ ನಮ್ಮ ಅತ್ತಿರ, ನಮ್ಮ ಹೆಣ್ಮಕ್ಳು, ಅವ್ರ ಮಕ್ಳು, ಈಚೆ ಕಡೆಯವ್ರು ಏನದಾರ ನೋಡ್ರಿ, ಇವ್ರ ಮನೆಯವ್ರ, ಇಷ್ಟೇ ಜನ ಹೋಗಿದ್ದೇವೆ ರೀ. ಇನ್ನೂ ಇಬ್ಬರು ಅದಾರ ರೀ ನಮ್ಮ ಹೆಣ್ಮಕ್ಳನ್ನ, ಅವ್ರನ್ನ ನಮಗೆ ಕರೆಯೋಕ್ಕಾಗಿದ್ದಿಲ್ಲ ರೀ, ಶಾರ್ಟ್ ಟೈಮ್ ಒಳಗೆ ಬಂದಿದ್ದೇವಲ್ಲ, ಅದಕ್ಕೆ ನಾವು ಇಷ್ಟೇ ಜನ ಜರ್ನಿ ಸ್ಟಾರ್ಟ್ ಮಾಡೀವಿ ನೋಡ್ರಿ. 4 ಗಂಟೆಗಿತ್ತು ರೀ ನಮ್ಮ ಟ್ರೈನ. ಇಲ್ಲಿ ರಾತ್ರಿ ಮುಟ್ಟಿದೀವಿ ರೀ ನಾವು 12ವರೆಗೆ ಅದ್ರ ಮಂತ್ರಾಲಯಕ್ಕೆ. ಸಂಜೆ 4 ಗಂಟೆಗೆ ಬಿಜಾಪುರದಿಂದ ನಮ್ದು ಟ್ರೈನ್ ಇತ್ತು ರೀ. ಯಾರೆಲ್ಲ ಬರ್ಬೇಕು ಅನ್ಕೊಂಡಿರಿ ನೋಡ್ರಿ, ಬಸ್ಸಿನ ಅನುಕೂಲನೂ ಐತ್ರಿ, ಟ್ರೈನಿನ ಅನುಕೂಲನೂ ಐತ್ರಿ. ಮುಂಜಾನೆ 8 ಗಂಟೆಗೆ ಒಂದು ಬಸ್ ಐತ್ರಿ, ಡೈರೆಕ್ಟ್ ಬಸ್ ಬಿಜಾಪುರದಿಂದ ಮಂತ್ರಾಲಯಕ್ಕೆ. ಮತ್ತು ಅದನ್ನು ಬಿಟ್ಟರೆ 11 ಗಂಟೆಗೆ ಒಂದು ಡೈರೆಕ್ಟ್ ಬಸ್ ಐತೆ ನೋಡ್ರಿ ಮಂತ್ರಾಲಯಕ್ಕೆ. ಯಾರೆಲ್ಲ ಬರ್ಬೇಕು ಅನ್ಕೊಂಡ್ರಿ ನೋಡ್ರಿ, ಸ್ಪೆಷಲಿ ಹೆಣ್ಮಕ್ಳಿಗದು ಬಸ್ ಫ್ರೀನೇ ಅದಾವೆ ರೀ. ಯಾರಿಗೆಲ್ಲ ಬರ್ಬೇಕು ಅನ್ಸುತ್ತೆ ನೋಡ್ರಿ, ಬರ್ರಿ. ಎಲ್ಲ ರೀತಿ ಅನುಕೂಲನೂ ಇಲ್ಲಿ ಐತೆ ನೋಡ್ರಿ. ನಮ್ದು ರಾತ್ರಿ ಹೋಗಿ ಇಳ್ದಿದ್ದೇವೆ ರೀ ನಾವು, ಸಂಜೆ 4 ಗಂಟೆಗೆ ಕುಂತಿದ್ದೇವಲ್ರಿ. ಹೀಗಾಗಿ ರೂಮ್ ಹುಡುಕಾಡತ್ತಿದ್ದೇವೆ ರೀ. ರೂಮ್ನು ಅವೈಲೇಬಲ್ ಇದ್ದು ರೀ ನಾವು ಹೋದ ತಕ್ಷಣವೇ. ಎಲ್ಲರೂ ಆಲ್ಮೋಸ್ಟ್ ಅಜ್ಜನ ಗುಡಿಯಾಗ ಹಂಗೆ ಮನ್ಕೊಂಡು ಬಿಟ್ಟಿದ್ದು ರೀ. ಆದರೆ ನಮ್ಮ ಹುಡುಗರು ಅದಾವ ಅಂತೇಳಿ ನಾವು ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋಕೆ ಪಾಳೆ ಹಚ್ಚಕ್ಕೆ ಹೊಂಟಿದ್ದೇವೆ ನೋಡ್ರಿ. ಕ್ಯೂ ಒಳಗೆ ನಮ್ಮದು ಲುಕ್ ನೋಡಿದ್ರೆ ಗೊತ್ತೇ ಆಗ್ಬಿಡುತ್ತೆ ನೋಡ್ರಿ, ನಾವು ಉತ್ತರ ಕರ್ನಾಟಕ ಮಂದಿ ಇದೀವಿ ಅಂಥೇಳಿ. ಅದು ಸೀರೆ ಒಳಗೆ ನಮ್ಮ ಹತ್ತಿರ ಶರಗ್ ಹೊತ್ತಿದ್ರದೊಳಗೆ ಪಟ್ ಅಂತ ಕಂಡು ಹಿಡಿದು ಬಿಡ್ತಾರೆ ಮಂದಿ. ಅಲ್ಲಿ ಮಾತಾಡ್ಸಿದ್ರಿ ನಮಗೆ, ನೀವು ಉತ್ತರ ಕರ್ನಾಟಕದವ್ರ ಅಂಥೇಳಿ. ಹೀಗಾಗಿ ಅದು ವಿಷಯ ಹೇಳ್ಬೇಕಂತ ಅನಿಸ್ತ್ರಿ, ಹೇಳಿದ್ನಿ. ನಾವು ದರ್ಶನ ಮಾಡ್ಬೇಕಂತೇಳಿ ಪಾಳೆ ಒಳಗೆ ನಿಂತೀವಿ ರೀ. ಪಾಳೆ ಅಂತೂ ಭಾಳ ಅಂದ್ರೆ ಭಾಳ ಅಂತ್ರಿ ಕ್ಯೂ. ಎಲ್ಲ ಜನ ಜಾತ್ರೆ ಆಗಿಬಿಟ್ಟಿತ್ತು ರೀ. ರಾತ್ರಿ ನೋಡಿದ ತಕ್ಷಣ ನಮಗೆ ಅನ್ನಿಸ್ತು ರೀ ಸ್ವಲ್ಪ ಜನ ಅದಾರ ಅಂಥೇಳಿ. ಆದ್ರೆ ಮುಂಜಾನೆದ್ದು ನೋಡಿದ ತಕ್ಷಣ ಇಷ್ಟು ಜನ ಇದ್ರಿ, ಎಲ್ಲಿ ನೋಡ್ತಿರಲ್ಲ ಜನನೇ ಕಾಣತ್ತಿದ್ರೆ. ಅದ್ರೊಳಗೆ ಗುರುವಾರ ದಿನ ಅಂತೂ ಫುಲ್ ರಶ್ ಇರ್ತಿತ್ತಂತ್ರಿ ಇಲ್ಲಿ. ನಾವು ದರ್ಶನ ಮಾಡ್ಬೇಕಂತೇಳಿ ಕ್ಯೂ ಒಳಗೆ ನಿಂತ್ಬಿಟ್ಟಿವಿ ನೋಡ್ರಿ. ಕ್ಯೂ ಒಳಗಂತೂ ಜನ ಜಾತ್ರೆ ಆಗಿಬಿಟ್ಟೈತ್ರಿ. ನಮ್ಮ ಹೆಣ್ಮಗಳದ್ದು ಒಬ್ರದ್ದು ಕಾಲು ಆಪ್ರೇಷನ್ ಆಗಿತ್ತಲ್ರಿ, ಹಿಂದಿನ ವಿಡಿಯೋದೊಳಗೆ ಹೇಳಿದ್ನಲ್ಲ, ಅವ್ರದ್ದು ಕಾಲಿಲೆಲ್ಲ ತುಳಿದು ಇದು ಮಾಡಿ ಹೋಗ್ಬಿಟ್ರಿ. ಅಷ್ಟು ರಶ್ ಇತ್ತು. ಯಾಕಂದ್ರೆ ಅವ್ರು ಬೇಕಂತ ಏನು ಮಾಡಿಲ್ಲರಿ, ಆದ್ರೆ ರಶ್ ಇದ್ದ ಕಾರಣಕ್ಕಾಗಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಡ್ತ್ರಿ. ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆಯ್ತು ಅಂತೇಳಿ ಕುಂತಿದ್ರಿ. ಮುಂದೂ ಮಂದಿ ಕುಂತಿದ್ರಿ, ಹಿಂದೂ ಮಂದಿ ಕುಂತು ಬಿಟ್ಟಿದ್ರು ನೋಡ್ರಿ. ಅಷ್ಟರೊಳಗೆ ಇಲ್ಲಿ ನನಗೆ ಪುಟ್ಟ ರಾಯರ ಕಣ್ಣಿಗೆ ಬಿದ್ರಿ. ನಾನು ವಿಡಿಯೋ ಮಾಡ್ಕೊಳ್ಳೋದು ನೋಡಿ ಅವಿನೂ ಈ ಕಣ್ಣನ್ನು ತಿರುಗಿಸಿದ್ರಲ್ರಿ, ರಾಯರ ಮುಖ ತೋರಿಸಿದ್ಲು. ಥ್ಯಾಂಕ್ ಯು ಅವಿ, ನೀನು ಎಲ್ಲಿದ್ರು ಚಂದಿರು ಅಥವಾ ಅದನ್ನು ನೋಡ್ಕೊಂಡೆ. ನಾನು ಒಳಗಿಂದ ವಿಡಿಯೋ ಮಾಡೋಕೆ ಬಿಡೋದಿಲ್ಲ ರೀ ನಮಗೆ. ಆಲ್ಮೋಸ್ಟ್ ನಾವು ಫೋನ ಒಯ್ದಿಲ್ಲ ರೀ ನಾನು, ಅಲ್ಲಿ ಹೇಳಿಬಿಟ್ಟಿದ್ರಿ ಅವರು ವಿಡಿಯೋ ಮಾಡೋಕೆ ಬಿಡೋದಿಲ್ಲ ಅಂತಂದು. ಹೀಗಾಗಿ ನಾವು ಫೋನೂ ಒಳಗೆ ಒಯ್ದಿದ್ದಿಲ್ಲ ರೀ. ಹೊರಗೆ ಬಂದ ತಕ್ಷಣ ನನ್ನ ಮಕ್ಕಳಂತೂ ಫುಲ್ ನಮ್ಮ ಹೆಂಗೆ ಮಾಡ್ತೀವಿ ಹಂಗೆ ನಮಸ್ಕಾರ ಮಾಡೋದು. ಅದಂತಾರಲ್ರಿ, ತಂದೆ ತಾಯಿನ ನೋಡಿ ಮಕ್ಕಳು ಕಲಿತಾರಂತ. ನನ್ನ ಮಗನೂ ನಮ್ಮನ್ನು ನೋಡಿ ಕಲೆ ಆತಿದ್ದನು ನೋಡ್ರಿ. ಅಲ್ಲಿ ಅವನಿಗೆ ಪಂಚೆ ಹಿಡ್ಕೊಳಕ್ಕಾಗತ್ತಿದ್ದಿಲ್ಲ ರೀ, ಅದು ಹೊಳ್ಳೆ ಬೀಳಾಕತ್ತಿತ್ತ. ಹೀಗಾಗಿ ಅದು ಹೋಗೋದು ಮತ್ತು ಅವ್ರ ಹತ್ತಿರ ಬಲ್ಲಿ ಅವ್ರ ಅಜ್ಜಿರ ಬಲ್ಲಿ ಕಟ್ಟಿಸ್ಕೊಂಬರೋದು ಮತ್ತು ನಮ್ಮ ಜೋಡಿ ನಮಸ್ಕಾರ ಮಾಡೋದು ಮಾಡಾಕತ್ತಿದ್ದೀನಿ ರೀ. ಹಂಗೆ ಇಲ್ಲಿ ಮ್ಯೂಸಿಯಮ್ದೊಳಗೆ ಇಟ್ಟಿದ್ರಿ ರಾಯರನ್ನ, ಇಲ್ಲಿಂದ ನಾನು ತೋರ್ಸಾತೀನಿ ನೋಡ್ರಿ, ದರ್ಶನ ಮಾಡ್ಕೊರಿ. ಒಳಗಿನಂತೂ ನಂಗೆ ಮಾಡ್ಸೋಕ್ಕಾಗಿದ್ದಿಲ್ಲ. ಈ ರೀತಿ ಐತೆ ನೋಡ್ರಿ ಎಲ್ಲನೂ. ಇಲ್ಲಿ ಸೈಡಿಗೆ ಇಟ್ಟಾರ್ರಿ. ಸೈಡಿಗೆ ಒಂಥರ ಏನೋ ನೆಮ್ಮದಿ ಅನ್ಸುತ್ತೆ ನೋಡ್ರಿ. ರಾಯರ ಗುಡಿಗೆ ಬಂದ ತಕ್ಷಣ ನಾವು ಅಂದ್ಕೊಂಡಿದ್ದೆಲ್ಲ ಆಗೈತ್ರಿ. ರಾಯರು ಕ್ಷಣ ಮಾತ್ರದಲ್ಲೇ ನಮ್ಮನ್ನು ಏನೇನು ಅಂದ್ಕೊಂಡು ನೋಡ್ರಿ ಎಲ್ಲನೂ ನೆರವೇರಿಸ್ಬಿಟ್ಟಾರಿ ನಮ್ಮನ್ನ. ಕ್ಷಣ ಟೈಮ್ನೊಳಗೆ ರೀ, ಒಂದೊಂದು ನಿಮಿಷಕ್ಕೂ ನಮಗೆ ಪರೀಕ್ಷೆ ಒಳಗೆ ರಾಯರ ಕರೆನೇ ನಮ್ಮ ಜೋಡಿ ಅದಾರನು ಫೀಲ್ ಮಾಡಿಸ್ಬಿಟ್ಟಾರಿ. ಹೀಗಾಗಿ ನಮ್ಮ ಜೋಡಿ ಮಾತಾಡತ್ತಾರೇನೋ ಅನ್ನೋ ಫೀಲ್ ಆಗತ್ತೆ ರೀ ರಾಯರು. ಹೀಗಾಗಿ ನಮ್ಗೆ ಅನಿಸಿದ್ದ ನನ್ನ ಭಾವನೆಗಳನ್ನ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡೇನಿ ರೀ. ಇದು ಮಂತ್ರಾಲಯದ ನೀಲನಕ್ಷೆ ನೋಡ್ರಿ, ಇದು ಮ್ಯಾಪ್. ಇಲ್ಲಿ ಸೈಡಿಗೆ ರಾಯರದ ಪಲ್ಲಕ್ಕಿ ಹೊಂಟಿತ್ರಿ. ನೋಡಿ ಮಾತ್ರ ಭಾರಿ ಖುಷಿ ಆಯ್ತು ರೀ, ನೆಮ್ಮದಿ ಅನ್ನಿಸ್ತ್ರಿ. ಇದು ಅಲ್ಲಿ ಗ್ರಾಮ ದೇವತೆ ಗುಡಿ ರೀ. ಇದು ಗ್ರಾಮ ದೇವತೆ ಗುಡಿ ನೋಡಿಕೊಂಡು ದರ್ಶನ ಮಾಡ್ಕೊಂಡು ನಾವು ಪಯಣ ಸ್ಟಾರ್ಟ್ ಆಗಿತ್ತು ರೀ ಪಂಚಮುಖಿ ಹನುಮಾನ್ ಕಡೆ. ಅವರು ಆಟೋ ಅಣ್ಣಗಳು ಹೇಳಿದ್ರಿ 5 ದೇವಸ್ಥಾನ ತೋರಿಸ್ತೀವಿ ನಿಮಗೆ ಅಂತೇಳಿ. ಇದು ಪಂಚಮುಖಿ ಹನುಮಾನ್ ಗುಡಿ ರೀ. ಇದೇನು ಪೂರಾ ಒಂದು ಕಲ್ಲೊಳಗನೆ ಆಂಜನೇಯನ ಮೂರ್ತಿ ಕೆತ್ತಾರಂತ ಹೇಳಿದ್ರಿ ನಮಗೆ. ನಾವು ಹೋಗಿದ್ದು ಫಸ್ಟ್ ಟೈಮ್ ಅಲ್ರಿ, ನಮಗೂ ಅಷ್ಟೊಂದು ಬಯೋಡಾಟಾ ಅಲ್ಲಿದೆ ಏನಂತೇಳಿ ಗೊತ್ತಿಲ್ಲ ರೀ. ನಂಗೆ ಗೊತ್ತಿದ್ದ ಮಟ್ಟಿಗೆ, ನಂಗೆ ಅಲ್ಲಿ ಹೇಳಿದ ಮಟ್ಟಿಗೆ ನಾನು ನಿಮಗೆ ಹೇಳೀನಿ ರೀ. ನಾನು ನೆಕ್ಸ್ಟ್ ಟೈಮ್ ಹೋದ್ನೆ ಅಂದರೆ ಇಲ್ಲಿದೆ ಎಲ್ಲ ನಿಮಗೆ ನಾನು ಬಯೋಡಾಟಾ ಕೊಡ್ತೀನಿ ರೀ. ಇದೇ ಲಕ್ಷ್ಮೀ ಗುಡಿ ರೀ. ಫುಲ್ ಎಲ್ಲ ಗುಡ್ಡದೊಳಗೆ ಅದಾಳ್ರಿ ಅಮ್ಮ.
ಗುಡ್ಡನೇ ಒಳಗೇ ಐತ್ರಿ ಇಲ್ಲಿ. ಒಳಗಿಂದಂದೇನ ದರ್ಶನ ಮಾಡೋಕ್ಕಲ್ಲೇ ಅದೆಲ್ಲ ಅಲ್ಲಿ ವಿಡಿಯೋದು ಮಾಡಕ್ಕೆ ಬಿಟ್ರಿ. ಹಿಂಗಾಗಿ ನಾನು ವಿಡಿಯೋ ಮಾಡ್ಕೊಂಡು ಬಂದು. ಇದು ನೋಡ್ರಿ ರಾಯರ ಜಪಕಟ್ಟೆ ರೀ. ರಾಯರೇನೋ ಇಲ್ಲಿ 13 ವರ್ಷಗಳ ಕಾಲ ಜಪ ಮಾಡಿದ್ರಂತ್ರಿ. ಆ ಪ್ಲೇಸಿಗೆ ನಾವು ಬಂದಿದ್ದೇವೆ. ನನಗಂತೂ ನೆಮ್ಮದಿ ಅನ್ನಿಸ್ತ್ರಿ ಈ ಜಾಗ ನೋಡಿ. ಯಾಕಂದರೆ ನಾವು ಇವತ್ತಿಗೂ ಇಂಥ ಪ್ಲೇಸ್ಗಳು ನೋಡಕ್ಕೆ ನಮ್ಗೆ ಸಿಗ್ತಾವಂದ್ರೆ ನಾವು ಭಾಗ್ಯಶಾಲಿಗಳಲ್ರಿ. ಕಾಯ್ಕೊಂಡಾರಿ ಇವ್ರನ್ನೆಲ್ಲ ಜಾಗಗಳತ್ತಂದ್ರೆ. ಇದೇ ಗಿಡದ ತೆಳಗೆ 13 ವರ್ಷಗಳ ಕಾಲ ರಾಯರ ಜಪ ಮಾಡಿದ್ರಂತ ನೋಡ್ರಿ. ಫುಲ್ ಎಲ್ಲ ನೋಡಿದ್ರೆ ಮೈ ರೋಮಾಂಚನ ಆಗಿಬಿಡುತ್ತೆ ರೀ. ಅಂದ್ರೆ ರಾಯರ್ ನಮ್ಮ ಜೋಡಿ ಅದಾರೇನೋ ಅನ್ನೋ ಫೀಲ್ ಆಗಿಬಿಡುತ್ತೆ ರೀ. ನನಗಂತೂ 2-3 ಸತಿ ಹಿಂಗೆ ಅನಿಸ್ತೈತೆ ರೀ, ಮಾತಾಡತ್ತಾರೇನೋ ನಮ್ಮ ಜೋಡಿ, ನಮ್ಮದು ಕಷ್ಟಗಳು ಕೇಳತ್ತಾರೇನೋ ಅನ್ನೋ ಫೀಲ್ ಆಗಿಬಿಡ್ತೈತೆ ನೋಡ್ರಿ. ಅಲ್ಲಿ ದರ್ಶನ ಮಾಡ್ಕೊಂಡು ನಾವು ಬಂದಿದ್ರಿ ಒಳ್ಳೆ ಮಂತ್ರಾಲಯದ ಕಡೆ. ಮಳೆ ಆಗಿಬಿಟ್ಟಿತ್ತು ರೀ ಫುಲ್ ಎಲ್ಲ. ಮತ್ತು ನಾವು ಪ್ರಸಾದದ ಕಡೆ ಹೋಗಿದ್ದೇವೆ ರೀ. ಪ್ರಸಾದದ ತಿನ್ಕೊಂಡು ವಾಪಸ್ ನಮ್ಮ ಮನೆಯವರು ಸ್ವಲ್ಪ ಅಲ್ಲಿ ಸೇವೆ ಮಾಡಿದ್ರಿ. ಸೇವೆ ಮಾಡಿದ ತಕ್ಷಣ ಆಲ್ಮೋಸ್ಟ್ ಅಲ್ಲಿ ಮಂದೆಲ್ಲ ಹೋಗಿಬಿಟ್ಟಿದ್ರಿ. ಯಾಕಂದ್ರೆ ಮಳೆ ಆಗಿಬಿಟ್ಟಿತ್ತಲ್ರಿ, ಅವ್ರು ಊರಿಗೆ ಹೋಗೋರೆಲ್ಲ ಹೋಗ್ಬಿಟ್ಟಿದ್ರಿ. ನಿಮಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ. ಲೈಕ್ ಶೇರ ಮಾಡಿರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೇನೆ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.